ಕೋಟಿಗೆ ಕೋಟಿ ನಮಸ್ಕಾರ. ಸ್ವಾಗತ ತಮಗೆಲ್ಲ ಈ ನಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ಗೆ. ಟೈಟಲ್ ಎಲ್ಲ ನೋಡಿದ್ರಿ ನೀವು. ಯೂಟ್ಯೂಬ್ ನಡೆಸಲಿಕ್ಕೆ ಏನು ಬೇಕು ಅನ್ನೋದೇ ಒಂದು ಚರ್ಚೆ. ಹಲವಾರು ಸ್ನೇಹಿತರು ಕೇಳಿದರು, ಇದು ಬೇಕಾ ಅದು ಬೇಕಾ, ಏನು ಬೇಕು ಯೂಟ್ಯೂಬ್ ನಡೆಸಲಿಕ್ಕೆ. ಕೆಲವ್ರು ಹೇಳ್ತಾರೆ ಡ್ರೋನ್ ಕ್ಯಾಮ್ರಾ ಬೇಕು ಸರ್, ಒಬ್ರು ಹೇಳ್ತಾರೆ DSLR ಕ್ಯಾಮ್ರಾ ಬೇಕು, ಒಳ್ಳೆ ಗುಣಮಟ್ಟ ಇರಬೇಕು, ಮೈಕ್ ಬೇಕು ಸರ್ ಅಂತೇಳಿ. ಹೌದು, ನಿಜ. ಯಾರಿಗೆ ಬೇಕು ಅಂದರೆ ಕೆಲವೊಂದಿಷ್ಟು ಪಾಪ್ಯುಲರ್ ಇದ್ದವರು, ಕೆಲವಷ್ಟು ಸೆಲೆಬ್ರಿಟಿಗಳು ಎಲ್ಲ ತಗೋತಾರೆ. ಈಗೆಲ್ಲ ನೀವು ನೋಡಿದಿರಿ, ಜಗತ್ತಿನ ಫುಟ್ಬಾಲ್ ಕ್ರೀಡಾಪಟು ಒಬ್ಬರು ಒಂದೇ ದಿನಕ್ಕೆ ಯೂಟ್ಯೂಬಿನ ಒಂದು ಅಲ್ಗೋರಿದಮನ್ನು ಎಲ್ಲ ಕೆಳಗಡೆ ಮಾಡಿದರು. ಒಂದೇ ದಿನಕ್ಕೆ ಎಲ್ಲ ಸಿಲ್ವರ್ ಬಟನ್ನು, ಗೋಲ್ಡ್ ಬಟನ್ನು, ಪ್ಲಾಟಿನಮ್ ಎಲ್ಲ ತೊಗೊಂಡ್ಬಿಟ್ರು. ಹೀಗಾಗಿ ಕೆಲವೊಂದಿಷ್ಟು ಪ್ರಖ್ಯಾತಿ ಪಡೆದಂಥ ಜನ ಪೇಶ್ ವ್ಯಾಲ್ಯೂದಿಂದ ಚಾನಲ್ ಓಡ್ತಾ ಇರುತ್ತೆ. ನಮ್ಮಂಥ ಎಲ್ಲ ಚಾನಲ್ಗಳು ಒಂದೊಂದು ಸಬ್ ಆಗ್ಬೇಕಾದ್ರೆ ಭಾಳ ಕಷ್ಟ. ಒಂದು ವೈರಲ್ ಆಗಬೇಕು, ಇಲ್ಲ ಭಾಳಷ್ಟು ಶ್ರಮಪಟ್ಟು ದಿನಕ್ಕೆ 1, 2, 3 ವಿಡಿಯೋ ಹಾಕಬೇಕು. ಆಮೇಲೆ ನಮ್ಮ ಚಾನಲೆಲ್ಲ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಹೊಸಬ್ರು ಇರ್ತೀರಿ, ಏನು ಬೇಕು ಅನ್ನೋದು ಜನ ಕೇಳ್ತಾ ಇದ್ರು. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಾನು ಮಾಡೋ ವಿಡಿಯೋ ಅಲ್ಲ, ಯಾಕಂದರೆ ಇದು ಪ್ರೊಫೆಷನಲ್ ಅಲ್ಲ ನಮ್ಮದು ಈ ಚಾನಲ್. ಆದರೂ ಕೂಡ ನಮಗೆ ಸಬ್ಸ್ಕ್ರೈಬ್ ಮಾಡಿದಂಥ 3900 ಜನ, ಅದರಲ್ಲಿ ಕೆಲವೊಂದು ಜನ ಹೊಸಬರೆಲ್ಲ ಯೂಟ್ಯೂಬ್ಗೆ ಬರ್ತಾ ಇದ್ದಾರೆ, ಸರ್ ಲೈವ್ ಮಾಡಿ ಅಂತೇಳಿ. ಹೀಗಾಗಿ ಲೈವ್ ಜಾಸ್ತಿ ನಾನು ಮಾಡಲ್ಲ. ಹೀಗಾಗಿ ಯೂಟ್ಯೂಬ್ ಕಡೆ, ನಮ್ಮ ವಿಷಯ ಕಡೆ ಗಮನ ಇರುತ್ತೆ. ಹೀಗಾಗಿ ಸ್ವಲ್ಪ ಜನಕ್ಕೆ ಹೇಳ್ಬೇಕಂತೇಳಿ ಇವತ್ತಿನ ಒಂದು ವಿಡಿಯೋ ಮೂಲಕ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ನಾನು ಸ್ಟ್ಯಾಂಡ್ ಹಾಕಿ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರು ಬಂದಿದ್ದೀರಿ, ಸ್ಟ್ಯಾಂಡು ಅವಶ್ಯಕತೆ ಇಲ್ಲ. ನಿಮ್ಮ ಕಿಟಕಿಯಲ್ಲಿ ಇಟ್ಕೊಂಡು ನಿಮ್ಮ ಗ್ಯಾಪ್ ನೋಡಿ, ಈಗ ನೋಡ್ತಾ ಇದ್ರಲ್ಲ ಕ್ಯಾಮ್ರಾದಿಂದ ಎಷ್ಟು ದೂರ ಇದೆ ಅಷ್ಟು ನಾವು ಇಟ್ಕೊಂಡು ನಾವು ವಿಡಿಯೋ ಮಾಡಿದರೆ ಮುಗೀತು. ಮೈಕು ಅವಶ್ಯಕತೆ ಇದೆ. ನೀವು ಏನಾದರೂ ಇಂಟರ್ವ್ಯೂ ಅಥವಾ ಸಂದರ್ಶನ ಮಾಡ್ತಾ ಇದ್ರೆ ಮಾಡಿ, ಬೇಡಂದರೆ ನಾರ್ಮಲ್ ಇರುವಂಥ ಇಯರ್ಫೋನ್ದಿಂದ ನೀವು ಕೂಡ ರೆಕಾರ್ಡಿಂಗ್ ಮಾಡ್ಬೋದು, ವಾಯ್ಸ್ ಓವರ್ ಕೊಡ್ಬೋದು. ಯಾರಿಗೆಲ್ಲ ಮನೆಯಲ್ಲಿ ಅನುಮತಿ ಇದೆ, ಕುಕ್ಕಿಂಗ್ ಚಾನಲ್ ಮಾಡ್ತಾ ಇದ್ದಾರೆ, ಸಿಸ್ಟರ್ಗಳು ಜಾಸ್ತಿ ಇದ್ದಾರಲ್ಲ, ಅವ್ರಿಗೆ ಕೇಳ್ತಾ ಇದ್ದೀನಿ. ನಿಮಗೆ ಪೇಶ್ ವ್ಯಾಲ್ಯೂ ಮಾಡಲಿಕ್ಕೆ ಅಥವಾ ಮನೆಯಲ್ಲಿ ಪರ್ಮಿಷನ್ ಇದ್ದರೆ ಮಾಡಿ ವಿಡಿಯೋ ಪೇಶ್ ತೋರಿಸ್ತಾ ನೀವು ವಿಡಿಯೋಗಳನ್ನು ಮಾಡಿದರೆ ಒಂದಿಷ್ಟು ಮುಂದೆ ಹೋಗ್ಬೋದು. ಇಲ್ಲಿ ಯೂಟ್ಯೂಬ್ನಲ್ಲಿ ಎಲ್ಲವೂ ನಿಖರವಾಗಿ ಹೇಳೋಕ್ಕಾಗಲ್ಲ. ನೋಡಿ, ದೊಡ್ಡ ದೊಡ್ಡ ಚಾನಲ್ದವ್ರು ಯಾರೂ ಲೈವ್ ಮಾಡಲ್ಲ. ನೀವು ಲೈವ್ ಮಾಡಬೇಡ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಚಾನಲ್ ನೋಡಿದ್ದೀನಿ ನಾನು, ಲೈವ್ ಮುಖಾಂತರ ವಾಚ್ ಟೈಮ್ ಆಗಿದೆ, ಸಬ್ಸ್ಕ್ರೈಬ್ ಆಗಿದ್ದಾರೆ, ವೈರಲ್ ಕೂಡ ಆಗಿದೆ. ಹಾಗೆ ನಾವೆಲ್ಲ ಮಾಡ್ಕೋತಾದ್ರೆ ನಮ್ಮದು ಆಗಲ್ಲ. ಪ್ರತಿಯೊಂದು ಚಾನಲ್ಗೆ ಆಯಾಯ ಒಂದು ಬಂದಂಥ ಸಮಯ, ಅವ್ರು ಕೊಡುವಂಥ ಆ್ಯಕ್ಟಿವಿಟಿ ನೋಡಿ ಯೂಟ್ಯೂಬ್ದವರು ರೆಕಮೆಂಡೇಶನ್ ಮಾಡ್ತಾ ಇರ್ತಾರೆ, ವೈರಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಿಟ್ಬಿಟ್ಟು ಮಾಡಬೇಡಿ. ನಮ್ಮ ಥರ ಬಿಟ್ಬಿಟ್ಟು ಮಾಡಿದರೆ, ಅಂದರೆ 1 ತಿಂಗಳು ಬಿಡೋದು, ಮತ್ತೆ 2 ತಿಂಗಳು ವಿಡಿಯೋ ಹಾಕೋದು, ಮತ್ತೆ ಗ್ಯಾಪ್ ಮಾಡಿದ್ರೆ ಚಾನಲ್ದವರು, ಯೂಟ್ಯೂಬ್ದವರು ರೆಕಮೆಂಡೇಶನ್ ಮಾಡಲ್ಲ, ವೈರಲ್ ಮಾಡಲ್ಲ. ಮುಂದೆ ನೀವು ಭಾಳ ಕಷ್ಟಪಡ್ಬೇಕಾಗತ್ತೆ. ನಮ್ಮ ಥರ ನೀವು ಕಷ್ಟಪಡ್ಬೇಕಾಗತ್ತೆ. ನಾವೆಲ್ಲ ಕೃಷಿ ಮಾಡುತ್ತಾ ಬಿಡುವಿನ ಸಮಯದಲ್ಲಿ ಮಾಡ್ತಾ ಇರ್ತೀವಿ. ಹೀಗಾಗಿ ನಮ್ಮ ಚಾನಲ್ ಓಡ್ತಾ ಇಲ್ಲ. ಯಾರು ಹೊಸದವ್ರು ಬಂದಿದ್ರಿ, ಕಂಟಿನ್ಯೂ ಆಗಿ ಇಟ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋ ಮಾಡಿ. ನಿಮಗೆ ಲೈವ್ದಿಂದ ಸಕ್ಸಸ್ ಸಿಗ್ತಾ ಇದ್ರೆ ಲೈವ್ದಿಂದ ಮಾಡಿ, ವ್ಯೂಸು ವಾಚ್ ಟೈಮ್ ಬರ್ತಿದ್ರೆ ಅದನ್ನು ಮಾಡಿ, ವಿಡಿಯೋದಿಂದ ಬರ್ತಿದ್ರೆ ಅದನ್ನು ಮಾಡಿ, ಪೇಜ್ ತೋರಿಸಿ ಮಾಡ್ತಾ ಇದ್ರೆ ಮಾಡಿ. ಎಲ್ಲವೂ ಬೇಕಂತೇನಿಲ್ಲ. ಯಾರು ಒಂದಿಷ್ಟು ಸೆಲೆಬ್ರಿಟಿ ಇರ್ತಾರೆ ಅವರೆಲ್ಲ ಚಾನಲ್, ಯಾಕಂದರೆ ಪೇಜ್ ವ್ಯಾಲ್ಯೂ ಮೊದಲೇ ಇರುತ್ತೆ. ಯಾಕಂದರೆ ಸೀರಿಯಲ್ದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ, ಚಲನಚಿತ್ರದಲ್ಲಿ ಮಾಡಿರ್ತಾರೆ, ಹಾಗೆ ಹಲವಾರು ಸ್ಪೋರ್ಟ್ಸ್ದಲ್ಲಿ ಅವರಿಗೆಲ್ಲ ಹೆಸರು ಮಾಡಿರ್ತಾರೆ, ಕಾಮಿಡಿ ಇದರಲ್ಲಿ ಹೋಗಿರ್ತಾರೆ, ಅವ್ರ ಚಾನಲ್ ಎಲ್ಲ ಓಡ್ತಾ ಇರ್ತಾರೆ. ಹಲವಾರು ಕೆಟಗರಿಗಳಿದ್ದಾವೆ. ನಿಮ್ಮ ಹವ್ಯಾಸ ಹೇಗಿದೆ, ಇಷ್ಟಪಟ್ಟು ಮಾಡಿ, ಕಷ್ಟಪಡಬೇಡಿ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಎಲ್ಲರೂ ಪರಿಪೂರ್ಣ ಅಲ್ಲ. ಕಲಿತಾ ಗೊತ್ತಾಗತ್ತೆ ಯಾವ ಥರ ಟೈಟಲ್ ಹಾಕಬೇಕು, ತಮ್ನೇಲು, ವಿಡಿಯೋ ಯಾವ ಥರ ಮಾಡ್ತೀರಿ ನಿಮಗೆಲ್ಲ ಗೊತ್ತಾಗತ್ತೆ. ಇದು ನನಗೆ ಸ್ಟ್ಯಾಂಡ್ ಬೇಕು ಅನ್ನೋದು ಯಾವಾಗ ನಿಮ್ಗೆ ಅನಿಸ್ತತ್ತೆ ಅವಾಗ ಎಲ್ಲ ತಗೋರಿ. ಹಂತವಾಗಿ ನೀವು ಬೆಳೀತಾ ಹೋಗ್ರಿ. ಏನೋ ವೈರಲ್ ಆದ ಚಾನ್ಸಸ್ ಇದ್ದರೆ ನಿಮಗೆ ಬೇಗ 2 ತಿಂಗಳು ಅಥವಾ 3 ತಿಂಗಳಲ್ಲಿ ಕೂಡ ನಿಮಗೆ ಪೇಮೆಂಟ್ ಸ್ಟಾರ್ಟ್ ಆಗ್ಬೋದು. ಪ್ರತಿಯೊಂದು ಯೂಸನ್ನು ನೀವು ಆನಂದಿಸಿ. ಇವತ್ತು ನನಗೆ 10 ಯೂಸ್ ಬರ್ತಿತ್ತು, 20 ಬರ್ತಾ ಇದೆ, 100 ಬರ್ತಾ ಇದೆ. ಆನಂದಿಸಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡಿ, ವಿಷಯ ಕಡೆ ಗಮನ ಇರಲಿ. ಕೆಲವೊಂದು ಜನ ಚಾನಲ್ದವ್ರು ಕೇಳ್ತಿದ್ರು, ಸರ್ ನಾನು ಒಳ್ಳೆ ವಿಷಯ ಹಾಕಿದೆ, ದೂರ ಹೋಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದೆ, ಚಾನಲ್ ಓಡ್ತಾ ಇಲ್ಲ ಸರ್, ಕಷ್ಟಪಟ್ಟು ಹೋದೆ, ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿದ್ರು ಕೂಡ ನಮ್ಮದು. ಹೌದು, ನಿಜ. ಒಳ್ಳೊಳ್ಳೆ ವಿಷಯಗಳು ಬೇಗ ಓಡಲ್ಲ. ಕಾಮಿಡಿ ಇರಲಿ ಅಥವಾ ಏನೋ ಬೇಡವಾದ ವಿಷಯ. ನೋಡಿ, ಈಗ ಫುಟ್ಬಾಲ್ ಕ್ರಿಕೆಟ್ ಒಬ್ಬರು ಚಾನಲ್ ಇದೆ, ನೀವು ಬೇಕಾದ್ರೆ ನೋಡ್ಬೋದು. ಅದ್ರಲ್ಲಿ ನಮ್ಗೇನು ತಿಳಿಯಲ್ಲ, ಆದರೂ ಓಡ್ತಾ ಇದೆ. ಯಾಕಂದರೆ ಅವರೆಲ್ಲ ಸೆಲೆಬ್ರಿಟಿಗಳು,
ಹೀಗಾಗಿ ಆ ಚಾನಲಲ್ಲಿ ಏನು ಇಲ್ಲದು ಕೂಡ ಓಡ್ತಾ ಇರುತ್ತೆ. ನಮ್ಗೆ ಗೊತ್ತಿಲ್ಲ, ಅದು ಏನು ತಿಳಿಯಲ್ಲ ನಮ್ಗೆ. ಅಷ್ಟು ಒಂದಿಷ್ಟು 2-3 ವಿಡಿಯೋ ಹಾಕಿದಾರೆ ಅಷ್ಟೇ. ಹೀಗಾಗಿ ಒಳ್ಳೊಳ್ಳೆ ವಿಷಯಗಳೇ ನೀವು ಕೂಡ ಹೋಗಿ, ನಾವು ಕೂಡ ಹೋಗ್ತಾ ಇರ್ತೀವಿ. ಇಂದಿಲ್ಲ ನಾಳೆ ಚಾನಲ್ದವ್ರು, ಯೂಟ್ಯೂಬ್ದವರು ಒಂದು ವಿಡಿಯೋನ ಎತ್ತಿ ವೈರಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಅನ್ಲಿಮಿಟೆಡ್ ನಿಮಗೆ ಸಬ್ಸ್ಕ್ರೈಬ್ ಕೊಡುತ್ತೆ, ವಾಚ್ ಟೈಮ್ ಕೊಡುತ್ತೆ. ಯಾವಾಗ ಯೂಟ್ಯೂಬ್ದವರು ಮಾಡ್ತಾರೆ ಗೊತ್ತಾಗಲ್ಲ. ಸೊ ಯೂಟ್ಯೂಬ್ ನಡೆಸಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ತಾಳ್ಮೆ, ಪೇಷನ್ಸ್ ಅಂತ ಕರಿತೀವಿ. ಅದು ನಮಗೆ ಭಾಳ ಮುಖ್ಯವಾಗುತ್ತೆ ಯೂಟ್ಯೂಬ್ನಲ್ಲಿ ಮಾಡಲಿಕ್ಕೆ. ತಾಳ್ಮೆಯಿಂದ ನೀವು ಸಾಗಿ. ಲೈವ್ ಮಾಡ್ತೀರಾ, ವಿಡಿಯೋ ಮಾಡ್ತೀರಾ, ವ್ಲಾಗ್ಸ್ ಮಾಡ್ತೀರಾ, ಕುಕಿಂಗ್ ಮಾಡ್ತೀರಾ, ಏನೇ ಮಾಡಿ ಖುಷಿಯಿಂದ ಮಾಡಿ. ಒಳ್ಳೊಳ್ಳೆ ವಿಷಯಗಳನ್ನು ತೆಗೆದುಕೊಂಡು ಬನ್ನಿ. ಕಂಟಿನ್ಯೂ ಆಗಿ ಕ್ರಿಯಾಶೀಲರಾಗಿ ಕಮ್ಯುನಿಟಿ ಪೋಸ್ಟ್ಗಳನ್ನು ಬಳಸಿ ಹೇಳ್ತಾ, ಇನ್ನೂ ಸಾಕಷ್ಟು ಯೂಟ್ಯೂಬ್ ಬಗ್ಗೆ ಭಾಳಷ್ಟು ವಿಷಯ ಇವೆ. ಈಗಾಗಲೇ ಆಲ್ರೆಡಿ ಒಂದು 5-6 ವಿಡಿಯೋಗಳನ್ನು ಮಾಡಿದ್ದೀನಿ. ತಮ್ಮನೇಲಿ ಹೇಗೆ ಮಾಡೋದು, ನಿಮ್ಮ ಧ್ವನಿ ಮೂಲಕ ಹೇಗೆ ನೀವು ಜನರನ್ನ ಯೂಟ್ಯೂಬ್ ಕಡೆ ಸೆಳೆಯೋದು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಅವು ಒಂದು 5-6 ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಮತ್ತೆ ಹೊಸ ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಈಗಾಗಲೇ ಭಜನೆ ಪದಗಳೆಲ್ಲ ನೀವು ನೋಡಿದಿರಿ. ಹೀಗಾಗಿ ಕಂಟಿನ್ಯೂ ಆಗಿ ಹಾಕ್ತಾ ಹೋಗಿ, ಒಳ್ಳೊಳ್ಳೆ ತಮ್ನೇಲ್ ಮಾಡಿ, ಅಟ್ರಾಕ್ಟಿವ್ ಆಗಿ ಟೈಟಲ್ ಕೊಡಿ, ಚಾನಲ್ ಹೋಗುತ್ತೆ. ಒಂದಿಲ್ಲ ವೈರಲ್ ಆಗಲಿ ಅನ್ನೋ ಬಯಸ್ತೀನಿ. ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ನಮ್ಮ ಜೊತೆ. ಇಷ್ಟ ಆದರೆ ನಮ್ಮ ಚಾನಲ್ಗೆ ನೀವು ಮೆಂಬರ್ಶಿಪ್ ಕೂಡ ಆಗ್ಬೋದು, ಜಾಯಿನ್ ಕೂಡ ಆಗ್ಬೋದು. ಬೇಡಪ್ಪ ಸೂಪರ್ ಚಾಟ್ ಕೂಡ ಮಾಡ್ಬೋದು ಲೈವ್ ಬಂದಾಗ, ಅಥವಾ ವಿಡಿಯೋ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಕನ್ನಡದ ಕುಲಕೋಟಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರ.